నీళ్ళ ఆనెట్లు అదుముకొని అంటే మన అదృష్టం అంతే ఏం చేసే బాగుంది కాదు. ಸರ್ ನನ್ನ ಹೆಸರು ಹರೀಶ್ ಅಂತ. ನೆನ್ನೆ ಎಲ್ಲ ಫುಲ್ ನಿಂತೋಗಿ ಎಲ್ಲ ಮಕ್ಕಳು ಮರಿಯೋದು ಬುಕ್ಸು ಎಲ್ಲ ನಿಂತೋಗಿ ನೆನ್ನೆ ಎಲ್ಲ ಇದು ಪ್ರಾಬ್ಲಮ್ ಆಯಿತು. ನೆನ್ನೆನೇ ಎಲ್ಲ ತಹಸೀಲ್ದಾರ್ಗೆ ಎಲ್ಲರಿಗೂ ಕಾಲ್ ಮಾಡಿ ಹೇಳಿದ್ದೀವಿ. ತಹಸೀಲ್ದಾರೇ ಆಗಲಿ ಚೀಫ್ ಆಫೀಸರ್ ಆಗಲಿ ಇಷ್ಟವರೆಗೂ ಬಂದೇ ಇಲ್ಲ. ನೆನ್ನೆ ಇದೇ ಥರ ಬಂದು ಎಲ್ಲಿ ಹತ್ರ ಇಲ್ಲ ಹಾಗೂ ಮಕ್ಕಳು ಮರಿ ಎಲ್ಲ ನೆನ್ನೆ ಎಲ್ಲ ನಿದ್ದೆ ಇಲ್ಲ. ಪಾಪ ಸ್ಕೂಲ್ಗೂ ಯಾರೂ ಹೋಗಿಲ್ಲ. ಬುಕ್ಸು ನೆಂದೋಗಿದೆ, ಹಿರಿಯ ಐಟಮ್ಸು, ರೇಷನ್ ಐಟಮ್, ಬಟ್ಟೆ ಗಿಟ್ಟೆ ಟೋಟಲ್ ಎಲ್ಲ ನೆಂದೋಗಿದೆ. ಈಗ ನೆನ್ನೆ ಬರ್ತಾರೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಕಾಲ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದವ್ರು ಯಾರು ರೆಸ್ಪಾಂಡು ಇಲ್ಲ. ಚೀಫ್ ಆಫೀಸರ್ ಬರ್ತಾರೆ ಅಂತ ಅವರು ಬರಲಿಲ್ಲ. ಪಾಪ ನೆನ್ನೆ 3 ಮನೆ ಬಿದ್ದೋಗಿತ್ತು. ಇವತ್ತೊಂದು 4 ಮನೆ, ಟೋಟಲ್ 7ರಿಂದ 8 ಮನೆ 10 ಮನೆವರೆಗೂ ಬಿದ್ದೋಗಿದೆ. ಏನು ಅಂದ್ಕೊಂಡಿದ್ದಾರೆ ಅವರು? ಅಫಿಷಿಯಲ್ ಏರಿಯಾ ಆಗಿದ್ರೆ ಇದೇ ಥರ ಇರ್ತಾಯಿದ್ರು ಅವರು? ಇಲ್ಲಿ ಯಾರು ಕೇಳೋರಿಲ್ಲ ಅಂತನಾ? ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ, ಮುನ್ಸಿಪಲ್ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಸೆಕೆಂಡ್ ಸ್ಯಾಟರ್ಡೆ ಇರ್ತಾರೋ ಇಲ್ಲ ಗೊತ್ತಿಲ್ಲ. ಇವಾಗ ಹೋಗ್ತೀವಿ, ತಾಲೂಕು ಆಫೀಸ್ಗೂ ಮುತ್ತಿಗೆ ಹಾಕ್ತೀವಿ, ಪುರಸಭೆ ಇದಕ್ಕೂ ಮುತ್ತಿಗೆ ಹಾಕ್ತೀವಿ, ಎಲ್ಲದಕ್ಕೂ ಇದು ಮಾಡ್ತೀವಿ ಸರ್. ಇವರೇನೋ ರೆಸ್ಪಾಂಡ್ ಆಗಿಲ್ಲ ಅಂದರೆ DC ಆಫೀಸ್ವರೆಗೂ ನಾವು ಹೋಗ್ತೀವಿ ಸರ್. ಕರೀತಾ ಇದ್ದೀವಿ. ಏನು ಒಂದು ಮಾತು ಬಂದು ಇದು ಜನರು ಸತ್ತಿದ್ದಾರೆ ಬದುಕಿದ್ದಾರೆ ಅಂತ ನೋಡೋದಾದ್ರೂ ಬೇಡ ಸರ್ ಅವರು? ಅಟ್ಲೀಸ್ಟ್ ಎಕ್ಸ್ಟ್ರಾ MLA ಪತ್ತಾನೇ ಇಲ್ಲ. ನನ್ನ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ನಿಮ್ಮ ಪ್ರೆಸ್ ಅವರೇ ಬಂದು ಪ್ರತಿಯೊಂದು ನ್ಯೂಸ್ ಮಾಡ್ಕೊಂಡು ಹೋಗಿದ್ದಾರೆ, ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ. ಇಡ್ಸ್ಕೊಳ್ಳೋದೇ ಇಲ್ಲ ಅಂದರೆ ಏನು ಅಂದ್ಕೊಂಡಿದ್ದಾರೆ ಅವರು? ಓಟ್ ಟೈಮಲ್ಲಿ ಇದ್ರೆ ಬರ್ತಾರಾ? ಹಂಗಾದ್ರೆ ಇದು ಈ ಏರಿಯಾದ ಏನು ಬೇಡವೇ ಬೇಡ ಅವ್ರಿಗೆ? ಓಟು ಬೇಡ, ಏನು ಬೇಡ, ಜನರು ಸತ್ತಿದ್ದಾರೆ ಬದುಕಿರೋ ಅನ್ನೋ ಮ್ಯಾಟ್ರೇ ಬೇಡವಾ ಅವ್ರಿಗೆ? ಸ್ವಲ್ಪ ಇಲ್ಲಿದ್ದು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಆ ಕಡೆ ಹೋಗಿ ನೋಡಿ, ಪಾಪ ಚಿಕ್ಕ ಮಕ್ಕಳು ಎಲ್ಲ ಹೋಗಿ ರೋಡ್ಗಳಲ್ಲಿ ನಿಂತ್ಕೊಂಡು ನೈಟ್ ಎಲ್ಲ ಅಲ್ಲಿ ರೋಡಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರ ನೋಡಿ ಹೋಗ್ತಾರೆ. ಹೆಂಗೆ ಇದು ಮಾಡ್ತಾರೆ, ಹೆಂಗರು ಗಂಟರು ಎಲ್ಲ. ಇಲ್ಲ ನಾ ಕರೆಂಟ್ ಇಲ್ಲ. ಬಂದ್ರೆ ಏನ್ ಮಾಡೋದ? ಇದು ಮಾತ್ರ ಅವ್ರನ್ನು ಬೆಳೆಸ್ಕೊಂಡು ಹೋಗಿದ್ದೀವಿ. ವಯಸ್ಸು ಆ ಕಡೆ ಸುಮ್ಮನೆ ಆ ಕಡೆ